ಕಾಡಿನ ಮಧ್ಯದಲ್ಲಿ ಒಂದು ಹಳೆಯ ಗುಹೆ ಇತ್ತು. ಆ ಗುಹೆಯ ಕುರಿತು ಹಕ್ಕಿಗಳ ಮಧ್ಯೆ ಅನೇಕ ಕಥೆಗಳು ಹರಡಿದ್ವು. ಕೆಲವರು ಅಲ್ಲಿ ಜಾದೂ ಶಬ್ದ ಬರ್ತದೆ ಅಂತ ಇದ್ರು. ಇನ್ನು ಕೆಲವರು ರಹಸ್ಯತನ ಇದೆ ಅಂದರೆ, ಇನ್ನು ಕೆಲವರು ಅದರೊಳಗಡೆ ಹಾರಿದ ಹಕ್ಕಿ ಮರಳಿ ಬರುವುದಿಲ್ಲ ಅಂತ ಭಯ ಪಡ್ತಾ ಇದ್ರು. ಆ ಗುಹೆಯ ಬಳಿ ವಾಸಿಸ್ತಾ ಇದ್ರು ಎರಡು ಗೆಳೆಯ ಹಕ್ಕಿಗಳು, ಮೈನಾ ಮತ್ತು ಗಿಣಿಹರಿ. ಮೈನಾ ಧೈರ್ಯಶಾಲಿ, ಚುರುಕು ಮತ್ತು ಜಾಣ್ಮೆಯ ಹಕ್ಕಿ. ಹರಿ ಮನರಂಜನೆ, ಮಾತು ಮತ್ತು ಮಸ್ತಿಯ ಮಿಶ್ರಣ. ಒಂದು ಬೆಳಿಗ್ಗೆ ಮೈನಾ ಹಕ್ಕಿ ಜಲಪಾತದ ಬಳಿ ಕುಳಿತು ನೀರು ಕುಡಿತಾ ಇದ್ದಾಗ ಹರಿ ಬಹಳ ಆತಂಕದಿಂದ ಹಾರಿ ಬರ್ತಾನೆ. ಮೈನಾ, ದೊಡ್ಡ ಸಮಸ್ಯೆ ಆಯಿತು ಅಂತ ಅವನು ಉಸಿರಾಟ ನಿಲ್ಲದಂತ ಹೇಳ್ತಾನೆ. ಏನಪ್ಪ, ಏನಾಯಿತು? ಯಾಕೆ ಇಷ್ಟೊಂದು ಹೆದರಿದ್ಯಾ ಅಂತ ಮೈನಾ ಹಕ್ಕಿ ಕೇಳ್ತಾಳೆ. ಹರಿ ನಡುತ್ತಾ ಹೇಳ್ತಾನೆ, ನಮ್ಮ ಹಳ್ಳಿಯ ಜ್ಞಾನಿ ಗೂಬೆ ತಪಸ್ವಿ ತಾರಕ ಕಾಣೆಯಾಗಿದ್ದಾನೆ. ಅವನು ಹಾರಿತು ಆ ರಹಸ್ಯ ಗುಹೆಯ ಕಡೆಗೆ. ಮೈನಾ ಹಕ್ಕಿಯ ಕಣ್ಣು ವಿಶಾಲವಾಯಿತು. ತಾರಕನಿಗೇನಾದರೂ ಆಗಿರ್ಬೋದಾ? ಅವನು ತುಂಬ ಬಲಿಷ್ಠ ಮತ್ತು ಜ್ಞಾನಿಯ ಗೂಬೆ. ಅದಕ್ಕೆ ಯಾರು ಆ ಗುಹೆಗೆ ಹೋದರೆ ಒಂದು ವಿಚಿತ್ರ ಶಬ್ದ ಕೇಳಿಸ್ತಾ ಇತ್ತು. ಅದನ್ನು ಕೇಳಿ ತಾರಕ ಅಲ್ಲಿ ಸೆರೆಗೆ ಸಿಕ್ಕಿರಬಹುದು ಅಂತ ಎಲ್ಲರೂ ಹೇಳ್ತಿದ್ದಾರೆ ಅಂತ ಗಿಣಿ ಹರಿ ಹೇಳ್ತಾನೆ. ಮೈನಾ ಹಕ್ಕಿ ಕ್ಷಣ ಮಾತ್ರವೂ ತಡ ಮಾಡದೆ ಹೇಳ್ತಾಳೆ, ನಾವು ಕೂಡ ಹೋಗೋಣ, ತಾರಕನನ್ನು ಬಿಡಿಸ್ಕೊಂಡು ಬರೋಣ. ಮರಗಳಿಂದ ತುಂಬಿದ ದಟ್ಟ ಕಾಡನ್ನು ದಾಟಿ ಬಳ್ಳಿಗಳನ್ನು ತೂರಿಕೊಂಡು ಇಬ್ಬರು ಹಾರ್ತಾರೆ. ಗಾಳಿ ಗಾಬರಿಯಿಂದ ಬೀಸ್ತಾ ಇತ್ತು. ಹಕ್ಕಿಗಳಿಗಿಂತಲೂ ಭಯವು ಹೆಚ್ಚು. ಕೆಲವು ಹಕ್ಕಿಗಳು ಅವರ ದಾರಿಗೆ ಬಂದು ಅಲ್ಲಿ ಹೋಗಬೇಡಿ, ಗುಹೆ ಶಾಪಗ್ರಸ್ತವಾಗಿದೆ ಅಂತ ಹೇಳ್ತಾ ಇದ್ರು. ಆದರೆ ಮೈನಾ ಹಕ್ಕಿ ನಿಂತಿಲ್ಲ. ಯಾರು ಅಪಾಯದಲ್ಲಿ ಇದ್ರೂ ಸಹಾಯ ಮಾಡೋದು ನಮ್ಮ ಕೆಲಸ ಅಂತ ಅವಳು ಸ್ಪಷ್ಟವಾಗಿ ಹೇಳ್ತಾ ಇದ್ಲು. ಗುಹೆಯ ಬಾಗಿಲಿಗೆ ತಲುಪುವಷ್ಟರಲ್ಲಿ ಒಂದು ವಿಚಿತ್ರ ಶಬ್ದ ಕೇಳಿ ಬರ್ತಾ ಇತ್ತು. ಬಿರುಗಾಳಿಯಂತೆ ಯಾರು ಅಳ್ತಿದ್ದ ಹಾಗೆ. ಹರಿ ಬೆಚ್ಚಿ ಬೀಳ್ತಾ, ಇದು ಸಾಮಾನ್ಯ ಶಬ್ದ ಅಲ್ಲ ಮೈನಾ. ಮೈನಾ ನೆಲದ ಮೇಲೆ ಇರುವ ಗೆರೆಯನ್ನು ನೋಡಿ ಹೇಳ್ತಾಳೆ, ಅಲ್ಲಿ ಗೂಬೆ ತಾರಕನ ರೆಕ್ಕೆಗಳ ಗುರುತು ಇದೆ. ಇದು ಅವನೇ, ನಾವು ಒಳಗಡೆ ಹೋಗೋಣ. ಮೈನಾ ಹಕ್ಕಿ ಧೈರ್ಯವಾಗಿ ಹೇಳ್ತಾಳೆ. ಒಳಗೆ ಬೆಳಕು ಬಹಳ ಕಡಿಮೆ. ಗುಹೆಯ ಗೋಡೆಗಳ ಮೇಲೆ ನೀರು ಚಿಮ್ಮಿ ಮಿಂಚು ಮಿನುಗ್ತಾ ಇತ್ತು. ಇಬ್ಬರು ನಿಧಾನವಾಗಿ ಒಳಗೆ ಹೋಗ್ತಾರೆ. ಅಷ್ಟರಲ್ಲಿ ಒಂದು ಬೃಹತ್ ಶಬ್ದ. ಹರಿ ಕಣ್ಣು ಮುಚ್ಚಿಕೊಂಡ. ಅಯ್ಯೋ, ಇದು ಯಾರು? ಗೋಡೆಯ ಮೇಲಿಂದ ದೊಡ್ಡ ನೆರಳು ಚಲಿಸಿಕೊಂಡು ಬಂದ್ವು. ಮೈನಾ ಎಚ್ಚರಿಕೆಯಿಂದ ಮೇಲಕ್ಕೆ ನೋಡ್ತಾಳೆ. ಅಲ್ಲಿ ಇತ್ತು ಒಂದು ಗೂಬೆ. ಕಣ್ಣಿನಲ್ಲಿ ನೀಲಿ ಹೊಳಪು, ರೆಕ್ಕೆಗಳಲ್ಲಿ ಜಾದೂ ಮಿನುಗು. ಅವಳು ತನ್ನ ಗಂಭೀರ ಧ್ವನಿಯಲ್ಲಿ ಹೇಳ್ತಾಳೆ, ನಾನು ಮಹಾಗೂಬೆ, ಈ ಗುಹೆಯ ರಕ್ಷಕಿ. ಮೈನಾ ಹಕ್ಕಿ ಜಗ್ಗದೆ ಹೇಳ್ತಾಳೆ, ನಾವು ನಮ್ಮ ಹಳ್ಳಿಯ ಗೂಬೆ ತಪಸ್ವಿ ತಾರಕನನ್ನು ಹುಡುಕ್ತಾ ಇದ್ದೇವೆ. ಅವನು ಇಲ್ಲಿ ಬತ್ತಿದ್ದಾನೆ. ಗೂಬೆ ಕ್ಷಣಕಾಲ ಮೌನವಾಗಿ ನಿಲ್ತಾಳೆ. ನಂತರ ನಿಧಾನವಾಗಿ ಹೇಳ್ತಾಳೆ, ಹೌದು, ಅವನು ಬಂದಿದ್ದ. ಆದರೆ ಅವನು ಜಾದೂ ಶಬ್ದಕ್ಕೆ ಮೋಸಗೊಂಡ. ಗುಹೆಯ ಹಿಂದಿನ ಭಾಗದಲ್ಲಿ ಪ್ರತಿಧ್ವನಿ ಕೊಠಡಿ ಇದೆ. ಅಲ್ಲಿ ಯಾರೇ ಹೋದರೂ ತಮ್ಮ ಧ್ವನಿ ಹಿಂತಿರುಗಿ 10 ಪಟ್ಟು ಹೆಚ್ಚಾಗಿ ಕೇಳ್ತದೆ. ಅದರ ಭಯದಿಂದ ತಾರಕ ಓಡಿ ಒಂದು ಜಾಲದಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಹರಿ ಹೇಳ್ತಾನೆ, ಅಯ್ಯೋ, ನಾವು ಹೋಗಿ ಅವನನ್ನು ಬಿಡಿಸಲೇಬೇಕು. ಗೂಬೆ ಮತ್ತೆ ಹೇಳುತ್ತೆ, ನಿಮ್ಮ ಹೃದಯಗಳಲ್ಲಿ ದಯೆ ಮತ್ತು ಧೈರ್ಯ ಇದೆ. ನೀವು ಒಳಗೆ ಹೋದರೂ ಗುಹೆ ನಿಮಗೆ ದಾರಿ ತೋರಿಸ್ತದೆ. ಗೂಬೆ ತನ್ನ ರೆಕ್ಕೆಗಳಿಂದ ಬೆಳಕು ಹರಡ್ತಾಳೆ. ಗುಹೆಯೊಳಗಡೆ ಚಂದದ ಬೆಳಕು ತುಂಬಿತು. ಮೈನಾ ಹಕ್ಕಿ ಮುಂದುವರೆದು ಹೋಗ್ತಾಳೆ. ಅವನು ಒಳಗೆ ಹೋದ ಕೂಡಲೇ ಪ್ರತಿಧ್ವನಿಗಳು ಬರ್ತಾ ಇರುತ್ತೆ. ಅದನ್ನು ಕೇಳಿ ಹರಿ ನಡುತ್ತಾ ಕೂಗ್ತಾನೆ. ಅದರ ಪ್ರತಿಧ್ವನಿ ಕೂಡ ಅಲ್ಲಿ ಬರುತ್ತೆ. ಮೈನಾ ಹಕ್ಕಿ ಹರಿಯ ರೆಕ್ಕೆ ಹಿಡಿದು ಹೇಳ್ತಾಳೆ, ಏನು ಬೇಕಾದರೂ ಆಗಲಿ, ನೀನು ಶಾಂತವಾಗಿರು. ಪ್ರತಿಧ್ವನಿಗೆ ಭಯಪಡಬೇಡ. ಇದು ಶಬ್ದದ ಆಟ. ಕೊಠಡಿಯ ಕೊನೆಯಲ್ಲಿ ಕಲ್ಲು ಬಳ್ಳಿಗಳ ಜಾಲದಲ್ಲಿ ಸಿಕ್ಕಿಬಿದ್ದಿದ್ದ ಗೂಬೆ ತಾರಕ ಕಾಣಿಸ್ತಾನೆ. ಅವನು ಮನಗೊಂದಿದ್ದ, ಭಯದಿಂದ ಕಂಪಿಸ್ತಾ ಇದ್ದ. ತಾರಕ ಅಂತ ಮೈನಾ ಹಕ್ಕಿ ಕೂಗ್ತಾಳೆ. ಮೈನಾ, ಹರಿ, ನಾನು ಸಿಕ್ಕಿಬಿದ್ದಿದ್ದೇನೆ. ಶಬ್ದ ನನ್ನನ್ನು ಹೆದರಿಸಿದೆ. ಅವನ ಧ್ವನಿಯು ಪ್ರತಿಧ್ವನಿಯಾಗಿ ಗುಹೆಯನ್ನು ತುಂಬಿತು. ಮೈನಾ ಹಕ್ಕಿ ಹರಿಗೆ ಸೂಚನೆಯನ್ನು ಕೊಡ್ತಾಳೆ. ಹರಿ, ನೀನು ಶಬ್ದ ಮಾಡಬೇಡ, ನಾನು ಜಾಲವನ್ನು ಕತ್ತರಿಸ್ತೇನೆ. ಸಾವಧಾನವಾಗಿ ಅವಳು ಬಳ್ಳಿಗಳನ್ನು ಕೊರೆತೊಡಗಿದಳು. ಆದರೆ ಪ್ರತಿಧ್ವನಿ ಅವರಿಗೆ ಅಡ್ಡಿ ಆಗ್ತಾ ಇದ್ದ. ಅಷ್ಟರಲ್ಲಿ ತಮ್ಮ ಧ್ವನಿ ಜಾಸ್ತಿ ಜೋರಾಗಿ ಕೇಳುತ್ತಲೇ ಹೋದ್ರಿಂದ ತಾರಕ ಮತ್ತಷ್ಟು ಗಾಬರಿಯಾಗ್ತಾನೆ.
ಮೈನಾ ಹಕ್ಕಿ ಅವನಿಗೆ ಸಮಾಧಾನ ನೀಡ್ತಾಳೆ. ತಾರಕ, ನೀನು ಜ್ಞಾನಿ, ನಿನ್ನ ಮನಸ್ಸಿನ ಶಕ್ತಿ ಶಬ್ದಕ್ಕಿಂತ ದೊಡ್ಡದು. ನಂತರ ಹರಿಗೆ ಹೇಳ್ತಾಳೆ, ನಾವು ಮೂವರು ಒಂದೇ ಮಾತು ಹೇಳೋಣ, ನಮಗೆ ಸಾಧ್ಯ ಎಂದು. ಮೂವರು ಹಕ್ಕಿಗಳು ಒಟ್ಟಿಗೆ ಕೂಗ್ತಾರೆ, ನಮಗೆ ಸಾಧ್ಯ ಅಂತ. ಗುಹೆಯ ಪ್ರತಿಧ್ವನಿ ಅದನ್ನೇ 10 ಪಟ್ಟು ಹೆಚ್ಚಿಸಿ ಮರುಕಳಿಸಿತು, ನಮಗೆ ಸಾಧ್ಯ, ನಮಗೆ ಸಾಧ್ಯ, ನಮಗೆ ಸಾಧ್ಯ ಅಂತ. ಅವರೆಲ್ಲರ ಮನಕ್ಕೆ ಧೈರ್ಯ ತುಂಬಿತು. ಮೈನಾ ಹಕ್ಕಿ ಅಂತಿಮ ಬಳ್ಳಿಯನ್ನು ಕತ್ತರಿಸಿದ್ಲು. ತಾರಕ ಮುಕ್ತನಾದ. ಹೊರಗೆ ಬಂದಾಗ ಮಹಾ ಕೂಪೆ ಹೆಮ್ಮೆಯಿಂದ ನಗ್ತಾ ಹೇಳ್ತಾಳೆ, ನೀವು ಮೂವರು ಭಯವನ್ನು ಗೆದ್ದಿದ್ದೀರಿ. ನಿಮ್ಮ ಧೈರ್ಯಕ್ಕೆ ಈ ಕಾಡು ಸದಾ ರಕ್ಷಣೆ ನೀಡ್ತದೆ. ಮೈನಾ ಹಕ್ಕಿ ಗೌರವದಿಂದ ತಲೆ ಬಾಗ್ತಾಳೆ. ಹರಿ ಖುಷಿಯಿಂದ ನಗ್ತಾನೆ. ನಾವು ಸ್ನೇಹಿತರು, ಒಟ್ಟಿಗೆ ಇದ್ದರೆ ಏನೂ ಅಸಾಧ್ಯ ಅಲ್ಲ ಅಂದರೆ ಇದೇ ಸಾಬೀತುಪಡಿಸ್ತದೆ. ತಾರಕ ಕೃತಜ್ಞತೆಯಿಂದ ಹೇಳ್ತಾನೆ, ನನ್ನನ್ನು ಕಾಪಾಡಿದ್ದಕ್ಕೆ ನನ್ನ ಹೆಮ್ಮೆಯ ಹಕ್ಕಿಗಳೇ ನಿಮಗೆ ಧನ್ಯವಾದಗಳು. ಈ ಗುಹೆಯ ರಹಸ್ಯ ಈಗ ನಮ್ಮ ಸ್ನೇಹದ ಭಾಗ. ಈ ಕಥೆಯ ನೀತಿ, ಭಯ ಎಷ್ಟು ದೊಡ್ಡದಾಗಿದ್ರೂ ಒಟ್ಟಿಗೆ ಇದ್ದರೂ ಧೈರ್ಯ ಮತ್ತು ಜ್ಞಾನದಿಂದ ಎಲ್ಲವನ್ನ ಗೆಲ್ಲಬಹುದು. ಮೈನಾ ಮತ್ತು ಹರಿ ತಾರಕರ ಸ್ನೇಹ ಈಗ ಕಾಡಿನಲ್ಲೇ ಜಾದೂ ಕಥೆಯಂತಾಗಿತ್ತು. ಗುಹೆಯೊಳಗಿನ ಪ್ರತಿಧ್ವನಿ ಅವರಿಗೆ ಭಯವಲ್ಲ, ಅವರಿಗೆ ಸ್ಫೂರ್ತಿ.